ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಏನಾಗಿದೆ ಅಂತಂದರೆ, ಲೋಕಸಭೆ ಎಲೆಕ್ಷನ್ ಬರ್ತಿದೆ ಅಂತಂದರೆ ನಮಗೂ ಸಹ ರಾಜಕೀಯವಾಗಿ ಮಾತಾಡಬೇಕು. ಮತ್ತು ನರೇಂದ್ರ ಮೋದಿ ಪ್ರಪ್ರಥಮ ದೇಶಭಕ್ತ ಪ್ರಧಾನಮಂತ್ರಿ, ಮತ್ತು ನಮ್ಮ ಹೃದಯವನ್ನು ಆಳ್ತಿರೋರು ಅಂತ ಹೇಳ್ಬೋದು, ನಮ್ಮ ಹಾರ್ಟನ್ನ ರೂಲ್ ಮಾಡ್ತಿರೋರು ಅಂತ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನೋಡಿ, ಪ್ರಜಾಪ್ರಭುತ್ವದಲ್ಲಿ ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತೀವಿ. ಬಹುಮತ ಅಂತಂದರೆ ನಮ್ಮ ಇಂಡಿಯಾ ದೇಶವನ್ನು, ನಮ್ಮ ಭಾರತ ದೇಶವನ್ನು, ನಮ್ಮ ಹಿಂದೂಸ್ತಾನವನ್ನು 1947ರಲ್ಲಿ ಡಿವೈಡ್ ಮಾಡಿದ್ರು. ಯಾರು ಡಿವೈಡ್ ಮಾಡಿದ್ದು? ಇದೇ ಕಾಂಗ್ರೆಸ್ನವರು ಅಂತ ಹೇಳ್ಬೋದು. ತುಂಬ ಅತ್ಯಂತ ಕೋಮುವಾದಿ ಪಕ್ಷ ಯಾವ್ದಾರು ಇದೆ ಅಂತಂದರೆ ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನಮ್ಮ ದೇಶವನ್ನು ಕೌಮಿನ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಡಿವೈಡ್ ಮಾಡಿಬಿಟ್ರು. ಪಾಕಿಸ್ತಾನವನ್ನು ಮುಸಲ್ಮಾನರಿಗೋಸ್ಕರ ಬಿಟ್ಟುಕೊಟ್ಬಿಟ್ರು. ಹಾಗಾದರೆ ಉಳಿದಿದ್ದೇನು? ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅನ್ನೋದು ಉಳಿತು ಅಂತ ಹೇಳಬೇಕಿತ್ತು. ಹೇಳಲಿಲ್ಲ. ಇವರು ಏನು ಮಾಡಿದ್ರು ಪಾಪ, ಕಳ್ಳ ಮಳ್ಳ ಅಂತಂದ್ಬಿಟ್ಟು. ಕಳ್ಳ ಯಾರು? ಜವಾಹರ್ಲಾಲ್ ನೆಹರು. ಮಳ್ಳ ಯಾರು? ಮಹಾತ್ಮ ಗಾಂಧಿ. ಇವರಿಬ್ಬರು ಸೇರಿಕೊಂಡು ಅಂಬೇಡ್ಕರ್ನ ಸಂವಿಧಾನ ರಚನೆ ಮಾಡೋದಕ್ಕೆ ಒಂದು ಹೆಡ್ ಮಾಡಿಬಿಟ್ರು. ಅದರಲ್ಲಿ BN ರಾವ್, KN ಮುನ್ಷಿ, ತುಂಬ ಜನ ಇದ್ದರು, ಪ್ರತಿಭಾವಂತರು. ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಸಂವಿಧಾನ ರಚನೆ ಮಾಡಿಬಿಟ್ರು. ಸಂವಿಧಾನ ಅವತ್ತಿನ ಪರಿಸ್ಥಿತಿಗೆ ಓಕೆ, ಅದು ಭಾಳ ಒಳ್ಳೆಯ ಸಂವಿಧಾನ. ಆದರೆ ಟಾಲ್ಸ್ಟಾಯ್ ಹೇಳ್ತಾರೆ, ಟಾಲ್ಸ್ಟಾಯ್ ಅತ್ಯಂತ ಪ್ರಭಾವಿ, ಪ್ರಪಂಚ ಒಪ್ಕೊಂಡಿರ್ತಕ್ಕಂಥ ಒಬ್ಬ ತತ್ವಜ್ಞಾನಿ. ಆತ ಹೇಳ್ತಾನೆ ಏನು ಅಂತಂದರೆ, ವಾಟ್ ಈಸ್ ಪರ್ಮನೆಂಟ್ ಇನ್ ದ ವರ್ಲ್ಡ್ ಅಂತ ಬರುತ್ತೆ. ಅಂತ ಬಂದಾಗ ಆತ ಹೇಳ್ತಾನೆ, ಓನ್ಲಿ ಚೇಂಜ್ ಈಸ್ ಪರ್ಮನೆಂಟ್ ಇನ್ ದ ವರ್ಲ್ಡ್ ಅಂತ. ಇದನ್ನು ನೋಡಿ, ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, 1947ರಲ್ಲಿ ನಮ್ಮ ದೇಶ ವಿಭಜನೆ ಆದಾಗ ಬಹುಮತಕ್ಕೆ ಮಾನ್ಯತೆ ಇರಬೇಕಿತ್ತು. ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತಂದರೆ ಹಿಂದೂಗಳ ಆಶಯಗಳಿಗೆ ಪೂರಕವಾಗಿರ್ತಕ್ಕಂಥ ಸಂವಿಧಾನ ರಚನೆ ಆಗಬೇಕಿತ್ತು. ಆದರೆ ಏನು ಮಾಡಿದ್ರು, ಯಾರು ಬುದ್ಧಿ ಉಪಯೋಗಿಸಿದ್ರೆ, ನಮ್ಮ ಮಹಾತ್ಮ ಗಾಂಧಿದು ಅಲ್ಲ, ಅಂಬೇಡ್ಕರ್ದು ಅಲ್ಲ, KM ಮುನ್ಷಿದು ಅಲ್ಲ, ಏನು ಅಂತಂದರೆ ಸೆಕ್ಯುಲರ್ ಅನ್ನೋ ವರ್ಡ್ನ ಸೇರಿಸ್ಬಿಟ್ರು ಹಿಂದೆ. ಮತ್ತು ಆವಾಗ ಬಹಳ ಚರ್ಚೆ ನಡೆಯುತ್ತೆ, ಇಲ್ಲಿ ಮುಸಲ್ಮಾನರು ಉಳ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತಲ್ವ ನಮ್ಮ ದೇಶದಲ್ಲಿ ಅಂತ. ಆವಾಗ ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ಬೇಕು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಹಿಂದೂಗಳನ್ನೆಲ್ಲ ನಮ್ಮ ದೇಶಕ್ಕೆ ಕರೆಸ್ಕೋಬೇಕು ಅಂತ. ಇದು ಬಹಳ ದೊಡ್ಡ ಚರ್ಚೆ ವಿಷಯ. ಈ ಚರ್ಚೆ ವಿಷಯವನ್ನು ಯಾರಾದರೂ ಹೃದಯಕ್ಕೆ ತಗೋಬೇಕು, ಯಾರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತಂದರೆ, ಬನ್ನಿ ಒಂದು ಉದಾಹರಣೆ ಹೇಳ್ತೀನಿ. ಅಮೃತ್ಸರಕ್ಕೆ ಹೋಗಬೇಕು. ಅಮೃತ್ಸರಕ್ಕೆ ಹೋದರೆ 1 ಕಿಲೋಮೀಟ್ರ್ ರಸ್ತೆ ಇದೆ. 1 ಕಿಲೋಮೀಟ್ರ್ ರಸ್ತೆಯಲ್ಲಿ ಒಂದು ಎಂಡಲ್ಲಿ, ಈಸ್ಟ್ ಎಂಡಲ್ಲಿ ನೋಡಿ, ಅಲ್ಲಿ ಏನಿದೆ, ಗುರುದ್ವಾರ ಇದೆ. ಗುರುದ್ವಾರದ ಪಕ್ಕದಲ್ಲೇ ಜಲಿಯನ್ ವಾಲಾಬಾಗ್ ಇದೆ. ಜಲಿಯನ್ ವಾಲಾಬಾಗಲ್ಲಿ ಏನಾಗುತ್ತೆ, ಹಿಂದೆ ಹೇಳಿದ್ದೀನಿ, ಇದು ಪೂರ್ವ ದಿಕ್ಕಿನಲ್ಲಿದೆ. ಇನ್ನೊಂದು ಎಂಡಲ್ಲಿ ನೋಡಿ ಏನಿದೆ, ಅಲ್ಲಿ ಎಕ್ಸಿಬಿಷನ್ ಇದೆ. ಎಕ್ಸಿಬಿಷನ್ನು ನ್ಯೂಸ್ ಪೇಪರ್ಗಳು ಕಟ್ಔಟ್ಗಳನ್ನ ಹಾಕಿದ್ದಾರೆ. ಅವತ್ತಿನ ನ್ಯೂಸ್ ಪೇಪರ್ಗಳು ಏನಿತ್ತದು, ಮತ್ತು ವಿಡಿಯೋಗಳನ್ನ ಹಾಕಿದ್ದಾರೆ. ಆ ವಿಡಿಯೋ ನೋಡಿದ್ರೆ ಮಾತ್ರ ನಾನು ಹೇಳ್ತಿರೋ ಇದು ಹೃದಯಕ್ಕೆ ಹೋಗುತ್ತೆ ಮಾತು. ಅದನ್ನು ಅರ್ಥ ಮಾಡ್ಕೋಬೇಕು. ಏನಾಗುತ್ತೆ, ಇವ್ರನ್ನ ಉಪಯೋಗಿಸ್ಕೊಳ್ಳೋರು ಏನಾಗುತ್ತೆ, ರಾಜಕೀಯ ಕುತಂತ್ರದವರು. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿರ್ತಾರೆ, ಸಂವಿಧಾನ ರಚನೆ ಮಾಡೋದಕ್ಕೆ ಒಂದು ಕಮಿಟಿ ಮಾಡ್ತಾರೆ. ಅದರ ಹೆಡ್ನ ನೋಡಿ, ಪಾಪ ಅಮಾಯಕರು. ಅಂಬೇಡ್ಕರ್ ಒಳ್ಳೆಯವರು, ಅವ್ರು ಕಷ್ಟಪಟ್ಟ ಮೇಲೆ ಬಂದಿರ್ತಾರೆ, ಓದಿಕೊಂಡಿರ್ತಾರೆ, ರಿಸರ್ವೇಷನಿಂದ ಬಂದಿರಲ್ಲ. ಇದು ಗಮನ ಇಡಬೇಕಾದಂಥ ಮಾತು. ಏನು ಅಂತಾರೆ, ಇಷ್ಟು ಜನ ಮೇಧಾವಿಗಳು, ಇಷ್ಟು ಜನ ತಂತ್ರಗಾರಿಕೆ, ಇಷ್ಟು ಜನ ಕುತಂತ್ರಗಾರಿಕೆಯಲ್ಲಿ ಏನಾಗುತ್ತೆ, ಅವ್ರನ್ನ ಧಿಕ್ಕರಿಸೋಕ್ಕಾಗೋದಿಲ್ಲ. ಅವ್ರ ಸಹಾಯ ಬೇಕೇ ಬೇಕಾಗುತ್ತೆ. ಆವಾಗ ಏನು ಮಾಡ್ತಾರೆ, ಸಂವಿಧಾನ ಕಮಿಟಿಗೆ ಅವ್ರನ್ನ ಹೆಡ್ ಮಾಡ್ತಾರೆ. ಹೆಡ್ ಮಾಡಿಬಿಟ್ಟು ಸಂವಿಧಾನ ರಚನೆ ಮಾಡ್ತಾರೆ. ಆಗೇನಾಗುತ್ತೆ, ಚರ್ಚೆ ನಡೆಯುತ್ತೆ. ಇಲ್ಲಿರ್ತಕ್ಕಂಥ ಹಿಂದೂಗಳನ್ನೆಲ್ಲ ಸಂವಿಧಾನ ನಮ್ಮ ಆಶಯಕ್ಕೆ ತಕ್ಕನಾಗಿ ನಡಿಬೇಕು, ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬೋಣ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನೆಲ್ಲ ಭಾರತ ದೇಶಕ್ಕೆ ಕರ್ಕೊಂಬಂದ್ಬೇಡ ಅಂತ. ಇದೇನಾಗುತ್ತೆ, ಹಾಗೇ ಸಾಯಿಸ್ಬಿಡ್ತಾರೆ. ಇದನ್ನು ನ್ಯಾಚುರಲ್ ಡೆತ್ ಇದು ಏನು ಅಂದರೆ ರಾಜಕೀಯ ತಂತ್ರಗಾರಿಕೆ. ಇದು ಜವಾಹರ್ಲಾಲ್ ನೆಹರು ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಇದೇನಾಗುತ್ತೆ, ಸತ್ತು ಹೋಗುತ್ತೆ. ಆನಂತರ ಏನು ಮಾಡ್ತಾರೆ, ಅನೇಕ ಭಾಷಣಗಳಲ್ಲಿ, ಅನೇಕ ಸೆಮಿನಾರ್ಗಳಲ್ಲಿ, ಅನೇಕ ಕಡೆ ವಿಚಾರ ಸಂಕಿರಣ ನಡೆದಾಗ ಅಂಬೇಡ್ಕರ್ ಅವರು ಯಾರು ಈ ವಾದ ಹೇಳ್ತಿರ್ತಾರೆ, ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನ ಕಳಿಸ್ಬಿಡ್ಬೇಕು ಅಂತ, ಆ ಸಭೆಗಳಲ್ಲಿ ಅಂಬೇಡ್ಕರ್ ಅವರು ಏನು ಮಾತಾಡೋದಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತ. ಏನಾಗುತ್ತೆ ಅಂದರೆ, ಹೌದು ನೀವು ಹೇಳ್ತೀರ ಸರಿ ಅನ್ನೋ ಥರ ಸುಮ್ಮನಾಗ್ಬಿಡ್ತಾರೆ. ಇದೇನಾಗುತ್ತೆ,
ರಾಜಕೀಯ ಕುತಂತ್ರಿಗಳಿಗೆ ಚುಚ್ಚತ್ತಿದ್ದು. ಚುಚ್ಚಿದಾಗ ಏನು ಮಾಡ್ತಾರೆ, 1950ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನರಲ್ ಎಲೆಕ್ಷನ್ ಬರುತ್ತೆ, ಲೋಕಸಭೆ ಎಲೆಕ್ಷನ್ ಬರುತ್ತೆ. ಲೋಕಸಭೆ ಎಲೆಕ್ಷನ್ ಬಂದಾಗ ನೋಡಿ, ಅಂಬೇಡ್ಕರ್ ಆಫೀಸಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹುಡುಕಿ ತೆಗಿತಾರೆ. ಹುಡುಕಿ ತೆಗೆದ್ಬಿಟ್ಟು ಅವನಿಗೆ ಸೀಟ್ ಕೊಡ್ತಾರೆ ಕಾಂಗ್ರೆಸ್ಸಿಂದ ಎಂ ಪಿ ಆಗೋದಕ್ಕೆ. ಅಂಬೇಡ್ಕರ್ಗೆ ಬೇಜಾರಾಗುತ್ತೆ, ಅಂಬೇಡ್ಕರ್ಗೆ ಸೀಟ್ ಕೊಡೋದಿಲ್ಲ. ಅಂಬೇಡ್ಕರ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡ್ತಾರೆ. ಆವಾಗ ಜವಾಹರ್ಲಾಲ್ ನೆಹರು ನೇತೃತ್ವದ ಕಾಂಗ್ರೆಸ್ಸು ಅಂಬೇಡ್ಕರ್ನ ಸೋಲ್ಸುತ್ತೆ. ಅಂಬೇಡ್ಕರ್ ಆಫೀಸಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸ್ತಾರೆ. ಇದು ಚರಿತ್ರೆ ರೀ. ಕಾಂಗ್ರೆಸ್ನವರು ಏನಾಗುತ್ತೆ ಅಂತ, ನಾವು ಹಿಂದುಳಿದ ವರ್ಗ SC STಗಳ ನಾವೇ ಉದ್ಧಾರ ಮಾಡೋದು, ನಮ್ಮನ್ನು ಬಿಟ್ಟರೆ ಬೇರೆ ಉದ್ಧಾರ ಮಾಡಲ್ಲ. BJPನೂ ನರೇಂದ್ರ ಮೋದಿಯವರು ಮೇಲ್ವರ್ಗದ ಪ್ರತಿನಿಧಿ, ಇವರು ಅನಿಲ್ ಅಂಬಾನಿ ಮತ್ತು ಗೌತಮ್ ಅದಾನಿಯವ್ರಿಗೆ ಇದು ಮಾಡ್ತಾರೆ. ಈ ಥರದ್ದೆಲ್ಲ ಪ್ರಚಾರ ಮಾಡ್ತಾರೆ. ಆದರೆ ಇವರೇನು ಮಾಡ್ತಾರೆ, ಅನಕ್ಷರಸ್ಥರು ಮತ್ತು ಅಮಾಯಕರು, ಈ SC STಗಳು ಮತ್ತು OBCಗಳು ಮತ್ತು ಕೆಳವರ್ಗದ ಜನ, ಇವ್ರನ್ನೆಲ್ಲ ವೋಟ್ ಬ್ಯಾಂಕಾಗಿ ಉಪಯೋಗಿಸ್ತಾ ಏನು ಮಾಡ್ತಾರೆ, ಒಂದು ಅಂಬೇಡ್ಕರ್ ಭವನ ಕಟ್ಕೊಟ್ಬಿಡ್ತಾರೆ ಹಳ್ಳಿಗಳಲ್ಲಿ. ಸೊ ನೀವು ಅಂಬೇಡ್ಕರ್ ಭವನ ಕಟ್ಕೊಟ್ಬಿಟ್ಟಿದ್ವಿ, ಕಾಂಗ್ರೆಸ್ಗೆ ವೋಟ್ ಹಾಕಿ, ವೋಟ್ ಬ್ಯಾಂಕ್ ಹಾಕಿ ಮಾಡಿ 65 ವರ್ಷ ಕಳೆದ್ಬಿಡ್ತಾರೆ. ಬನ್ನಿ, ಇಲ್ಲಿ ಒಂದು ಸಮಸ್ಯೆನೇ ಇಡ್ತೀನಿ ನಿಮ್ಮನ್ನು. ನಮ್ಮ ಮಗ ಯಾರು TV ಇದು ನೋಡ್ತಿದ್ದೀರಾ, SLCಲಿ ಫೇಲ್ ಆಗ್ಬಿಡ್ತಾನೆ. ನೀವು 2ನೇ ಅಟೆಂಪ್ಟು 3ನೇ ಅಟೆಂಪ್ಟಲ್ಲಿ ಪಾಸ್ ಮಾಡಲೇಬೇಕು, ಅಷ್ಟು ಪ್ರಯತ್ನ ಪಡ್ತೀರಾ. ಮ್ಯಾಥಮೆಟಿಕ್ಸ್ ಟೀಚರ್ ಯಾರಿದ್ದಾರೆ, ಒಳ್ಳೆ ಟೀಚರ್ ಯಾರಿದ್ದಾರೆ, ಅವ್ರ ಹತ್ರ ಮ್ಯಾಥಮೆಟಿಕ್ಸ್ ಪಾಠ ಕಳಿಸ್ತೀರಾ, ಮನೇಲಿ ಓದಂಗೆ ನೋಡ್ಕೊತೀರಾ, ಎಲ್ಲ ಮಾಡ್ತೀರಾ. ಇಷ್ಟು ಮನೆಯಲ್ಲೇ ನಾವು ಇಷ್ಟು ಪ್ರಯತ್ನ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ SC STಗಳು OBCಗಳು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಹಂಗೆ ಮಾಡಬೇಕು. ಅವ್ರಿಗೆಲ್ಲ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋ ಜವಾಬ್ದಾರಿ, ಅನ್ನೋ ಬದ್ಧತೆ ಇರಬೇಕಾಗಿದ್ದು ರಾಜಕೀಯ ಮತ್ಸದ್ದಿಗಳಿಗೆ. ರಾಜಕೀಯವಾಗಿ ಯಾರು ಇಂಥ ಪ್ರಯತ್ನಗಳು ಮಾಡ್ತಾರೆ ಅವ್ರನ್ನ ಸ್ಟೇಟ್ಸ್ಮನ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಬಿಡಿ, ಎಲ್ಲ ಕಾಳಿನ ಕಾಳಿ ಮಾಡಿ ಗೆದ್ದು ಬಂದಿರೋರು ಹೊರತು ನಮ್ಮ ದೇಶದಲ್ಲಿ ಯಾರು ಸ್ಟೇಟ್ಸ್ಮನ್ ಆಗಿಲ್ಲ. ಏನಾರು ಅದರ ಹತ್ರಕ್ಕೆ ಬಂದರು, ಸ್ಟೇಟ್ಸ್ಮನ್ ಹತ್ರಕ್ಕೆ ಪದವಿಗೆ ಹತ್ರಕ್ಕೆ ಬಂದಿದ್ದಾರೆ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ಬೋದು. ಅದು ಬಿಟ್ಬಿಟ್ರೆ ನಮ್ಮ ನರೇಂದ್ರ ಮೋದಿಯವ್ರು ಬನ್ನಿ,